ಹಾಯ್ ಸರ್. ಸುದೀಪ್ ಸರ್ ಅಂತ ಹೇಳಿದ್ರೆ ಅಂದ್ರೆ ನೀವೊಂದು ದೊಡ್ಡ ಸ್ಟಾರ್ ಸ್ಯಾಂಡಲ್ವುಡ್ ನಲ್ಲಿ. ನೀವು ಮೂವಿ ಮಾಡ್ತೀರಾ ಅಂತ ಹೇಳಿದ್ರೆ ದೇರ್ ಆರ್ ಎನ್ ನಂಬರ್ ಆಫ್ ಡೈರೆಕ್ಟರ್ಸ್ ಹೂ ಕಮ್ಸ್ ಟು ಯು ಅಂಡ್ ಒಂದು ಸ್ಟೋರಿನ ಹೇಳೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದ್ರೆ ಹೊಸ ಡೈರೆಕ್ಟರ್ನ ಯಾಕೆ ಚೂಸ್ ಮಾಡಿದ್ರಿ ಅಂಡ್ ವಾಟ್ ಕನ್ವಿನ್ಸ್ಡ್ ಯು ಈ ಒಂದು ಹೊಸ ಡೈರೆಕ್ಟರ್ನ ಚೂಸ್ ಮಾಡೋದಕ್ಕೆ ಅಂತ ಹೇಳಿ ಸರ್? Because the director was sweet enough to choose me, sir. Whether it's a new director or old director doesn't matter. ಅವ್ರ ಕತೆ ಬರೆದಾಗ ನಮ್ಮನ್ನು ತಲೆಯಲ್ಲಿ ಇಟ್ಕೊಂಡು ಕತೆ ಬರೆದು ದಾನು ಅವ್ರ ಹತ್ರ ಹೋಗಿ ಸುದೀಪ್ ಅವ್ರಿಗೆ ಕತೆ ಹೇಳಬೇಕು ಅಂದಾಗಲೇ ಏನಾಗುತ್ತೆ, ಒಂದಂತೂ ಸತ್ಯ ನನ್ನ ಕತೆ ಕೇಳಬೇಕಾಗತ್ತೆ. ಅವ್ರ ಕಡೆಯಿಂದ ಬಂತು, ಟೈಮ್ ಕೂಡ್ಕೊಂಬಂತು. ಆ್ಯಂಡ್ ನಾನು ಕತೆ ಕೇಳಬೇಕಾದ್ರೆ ಐ ವಾಸ್ ಡೆಫಿನೆಟ್ಲಿ ಇನ್ ಅ ಮೂಡ್ ಫಾರ್ ಅ ಸಿಂಪ್ಲರ್ ಫಿಲ್ಮ್. ಆ್ಯಂಡ್ ಕರೆಕ್ಟಾಗಿ ಇದನ್ನು ಹೇಳಿದ್ರು, ನನಗೆ ತುಂಬ ಮೀನಿಂಗ್ಫುಲ್ ಅನಿಸ್ತು. ಆ್ಯಂಡ್ ಎಸ್, ನನಗೊಂದು ಅಪಾರ್ಟ್ ಫ್ರಮ್ ದ ಕ್ಲೀಶೆ ರೈಟಿಂಗ್ ಆಫ್ ನಾನು ಮಾಡಿರೋ ಸಿನಿಮಾಗಳನ್ನೇ ತೊಗೊತಾ ಇದ್ದೀನಿ. ನಾನೊಂದು ಸಾಂಗ್ಸು ಫೈಟ್ಸ್ ಅದೆಲ್ಲ ಬಿಟ್ಟು ಹೊರತುಪಟ್ಟು ತುಂಬ ಒಂದು ಒಳ್ಳೆ ಮೊಮೆಂಟಮ್ ಇರುವಂಥ ಸಿನಿಮಾ ಅನ್ನಿಸ್ತು ನನಗೆ. ಆ್ಯಂಡ್ ಐ ಲೈಕ್ ಇಟ್. ಸಿಂಪಲ್ ಡ್ರೆಸ್ಸಸ್, ಸಿಂಪಲ್ ಸ್ವೆಟ್ಟಿಂಗ್, ತುಂಬ ಗ್ಲಾಮರ್ ಇಲ್ಲ. ಆ್ಯಂಡ್ ಫೋರ್ಸ್ ಇದೆ ಕ್ಯಾರೆಕ್ಟ್ರಲ್ಲಿ. ಆ್ಯಂಡ್ ಪ್ರತಿಯೊಂದು ಸೀನಲ್ಲಿ ಆ್ಯಂಡ್ ಎಲ್ಲ ಪಾತ್ರಗಳಿಗೂ ಇಂಪಾರ್ಟೆನ್ಸ್ ಇದೆ. ಇಟ್ ಇಸ್ ಕತೆ ಬಂದು ಸಿಂಪಲ್ ಒಂದು ಪ್ರೊಟಾಗನಿಸ್ಟ್ ಅಕ್ಕಪಕ್ಕದಲ್ಲಿ ಆಸಿಲೇಟ್ ಆಗ್ತಾಯಿಲ್ಲ. ಎವ್ರಿಬಡಿ ಮ್ಯಾಟರ್ಸ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ದಟ್ ಮ್ಯಾಟರ್ ಟು ಮೀ. ಸೊ ದಟ್ಸ್ ವಾಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಹೊಸೊಬ್ಬರು ಅಂತ ನನಗೆ ಅವ್ರ ಕತೆ ಹೇಳೋ ಶೈಲಿಯಲ್ಲಿ ಅನ್ನಿಸ್ಲಿಲ್ಲ. ಹೊಸೊಬ್ಬರು ಅನ್ಸೋದು ಯಾವಾಗ ಅಂದರೂ ಏನೋ ಒಂಥರ ಈಗ ಯಾರಾದರೂ ಮಾತಾಡ್ಬೇಕಾದ್ರೆ ನಾವು ಕೆಲವು ಟೈಮ್ ಹೇಳ್ತೀವಿ, ನಿನಗಿನ್ನೂ ತಿಳುವಳಿಕೆ ಇಲ್ಲ, ಅದಾದಮೇಲೆ ನೋಡೋಣ ಇರೋ, ನಿನಗೆ ಅನುಭವ ಇಲ್ಲ ಅಂತ ಹೇಳ್ತೀವಿ. ಕರೆಕ್ಟ್. ಅದು ಬರಬೇಕಾದ್ರೆ ಆ ಥರ ಮಾತುಗಳು ಬಂದಿರಬೇಕಾದ್ರೆ ಸಮ್ ಇಮ್ಮೆಚ್ಯೂರ್ ಟಾಕ್ಸ್ ಮೇ ಬಿ. ಐ ಆಮ್ ಟಾಕಿಂಗ್ ಅಬೌಟ್ ಇನ್ ಜನರಲ್ ಇನ್ ಲೈಫ್. ಎದುರುಗಡೆ ಮಾತಾಡೋ ವ್ಯಕ್ತಿ ಮಗು ಕೂಡ ಸಮ್ಟೈಮ್ಸ್ ವೆನ್ ತುಂಬ ತಿಳುವಳಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀವಿ, ಒಂದೇ ತಂದೆ ತಾಯಿ ಕ್ರೆಡಿಟ್ ಕೊಡ್ತೀವಿ, ಯಾರಿಗೋ ಕೊಡ್ತೀವಿ, ಬಟ್ ವಿ ಸೇ ಹೌ ಮೆಚ್ಯೂರ್ಡ್, ಈ ವಯಸ್ಸಲ್ಲಿ ಎಷ್ಟು ಥಿಂಕಿಂಗ್ ಇದೆ ನೋಡಿ ಅಂತ. ಹೊಸೊಬ್ಬರು ಹಾಗೆ ಇರ್ತಾರೆ. ಇಫ್ ಸಂಬಡಿ ಕ್ಯಾನ್ ಪುಟ್ ಸೆನ್ಸ್ ಇನ್ ಟು ವಾಟ್ ದೇ ಆರ್ ಸ್ಪೀಕಿಂಗ್ ಆ್ಯಂಡ್ ಕ್ಯಾನ್ ಡೆಫಿನೆಟ್ಲಿ ಬಿ ಇಂಪ್ರೆಸಿವ್, ವೈ ನಾಟ್? ನಾವು ಪ್ರತಿ ಸತಿ ಹೇಳ್ತಾ ಇರೋದು, ಹಳಬರೊಟ್ಟಿಗೂ ಚಾನ್ಸೇ ತೊಗೊತಾ ಇರೋದು, ಸೀನಿಯರ್ಸ್ ಒಟ್ಟಿಗೂ ಚಾನ್ಸೇ ತೊಗೊತಾ ಇರೋದು ನಾವು. ದರ್ ಇಸ್ ನಥಿಂಗ್ ರಾಂಗ್ ಇನ್ ದ್ಯಾಟ್. ಆ್ಯಂಡ್ ಹೊಸೊಬ್ರು ಕತೆ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಬೇರೆ ಮೈಂಡ್ಸೆಟ್ಟಲ್ಲಿ ಕೂರೋಕ್ಕಾಗಲ್ವಲ್ಲ ನಾವು. ಐ ಸಿಟ್ ಟು ದ ಸೇಮ್ ಮೈಂಡ್ಸೆಟ್. ಆ್ಯಂಡ್ ಇಫ್ ದೇ ಆರ್ ಇಂಪ್ರೆಸಿವ್, ದೇ ಆರ್ ಇಂಪ್ರೆಸಿವ್. ದಟ್ಸ್ ಅಬೌಟ್ ಇಟ್. ಥ್ಯಾಂಕ್ ಯು. ಸ್ಟಾರ್ಟ್ ಆಗಿ ಇನ್ನೂ 5 ನಿಮಿಷ ಅಲ್ಲ. ಇದರ್ ಇಟ್ ಇಸ್ ಅ ಲವ್ ಸ್ಟೋರಿ ಇರುತ್ತೆ, ಇಲ್ಲ ಹಾರರ್ ಥ್ರಿಲ್ಲರ್ ಇರುತ್ತೆ, ಇಲ್ಲ ಒಂದು ಯಾವುದೋ ಸಮಥಿಂಗ್ ಲೈಕ್ ದಟ್ ಆ ಜಾನ್ರದಲ್ಲಿ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಒನ್ ನೈಟ್ ಸ್ಟೋರಿ ಬಂದಿರೋದು ನನಗೆ. ಆ್ಯಂಡ್ ಡೀಪ್ ರೂಟೆಡ್ ಕಮರ್ಷಿಯಲ್. ಪ್ಲಸ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ದ ಪರ್ಪಸ್ ಆಫ್ ದ ಫಿಲ್ಮ್. ಈ ಸಿನಿಮಾದಲ್ಲಿ ಒಂದು ಕಮರ್ಷಿಯಲ್ ಅಂತ ತಕ್ಷಣ ಬರೀ ಫೈಟ್ಸು ಡ್ಯಾನ್ಸ್ ಅಂತ ಬರೋದಿಲ್ಲ. ಇದು ಸಿನಿಮಾ ಒಂದು ಪರ್ಪಸ್ ಇದೆ. ಆ ಪರ್ಪಸ್ ವೈ ದ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್, ಅವ್ರು ಯಾಕೆ ಆ ಥರ ಮಾಡ್ತಾರೆ ಅವರು ಅಂತ ನನಗದು ಇಷ್ಟ ಆಯಿತು. ಆ್ಯಂಡ್ ಬಹಳ ದೊಡ್ಡ ಬಡ್ಜೆಟ್ಗಳ ಸಿನಿಮಾನೇ ಡಿಸ್ಕಷನ್ ನಡೆಯುವಾಗ ಮಧ್ಯದಲ್ಲಿ ಒಂದು ಸಿಂಪಲ್ ಒಂದು ಕತೆ ಬಂತು ನನಗೆ, ವಿಚ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಸಿಂಪಲ್ ಅಂದ ತಕ್ಷಣ ನಾನು ಹೇಳ್ತಾ ಇರೋದು, ಬಡ್ಜೆಟ್ಸಲ್ಲಿ ಏನೋ ಒಂದು ಪ್ರಪಂಚ ಕ್ರಿಯೇಟ್ ಮಾಡಬೇಕು, ಅದಕ್ಕೊಂದು ಕ್ಯಾರೆಕ್ಟರ್ ತೊಗೊಂಡೋಗ್ಬೇಕು, ಅದ್ರೊಳಗಡೆ ಆ ಪ್ರಪಂಚದ ಒಳಗಡೆ ಎಲ್ಲರನ್ನೂ ಹಾಕಿ ಒಂದು ಸಿನಿಮಾ ವಿಕ್ರಾಂತ್ ತೊಗೊಳೋ ಥರ ಅಂದ್ಕೊಳ್ಳೋದು. ಆ ಥರ ಇಲ್ಲದೆ ಇವತ್ತಿನ ಸಿನಿಮಾ. ಸೊ ಆಸ್ ಸಿಂಪಲ್ ಆಸ್ ಟುಡೇ ಸ್ಟೋರಿ ಅನ್ನೋದೊಂದಿತ್ತು. ದಟ್ಸ್ ವಾಟ್ ಐ ಇಂಪ್ರೆಸ್ಡ್ ಮೀ ಆ್ಯಂಡ್ ಐ ವಾಸ್ ಲುಕಿಂಗ್ ಫಾರ್ವರ್ಡ್ ಟು. ಬಟ್ ಅಟ್ ದ ಸೇಮ್ ಟೈಮ್ ಇದು ಬಂದಿದ್ದು ಆ ಸ್ಕ್ರೀನ್ ಪ್ಲೇ ಸ್ಪೀಡ್ ಆ್ಯಂಡ್ ದ ಕ್ಯಾರೆಕ್ಟರೈಸೇಷನ್ಸ್ ನನಗೆ ತುಂಬ ಇಷ್ಟ ಆಯಿತು. ಸರ್, ಜೊತೆಗೆ ವಿಜಯ್ ಚಂಡೂರು ರೀಸೆಂಟಾಗಿ ಸಿಕ್ಕ ಹೇಳ್ತಾ ಇದ್ರು, ಅಂದರೆ ಅವ್ರದ್ದೊಂದು ಶಾರ್ಟಲ್ಲಿ ಜಸ್ಟ್ ವಾಯ್ಸ್ ಓವರ್ಲ್ಯಾಪ್ ಆಗುತ್ತಂತೆ. ಅವ್ರು ತಮ್ಮ ಮುಗಿದ ತಕ್ಷಣ ಹೋಗಿ ಕ್ಯಾರವನ್ ಕೂತಿರಂತೆ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬೇಕಾದಾಗ ಅವ್ರನ್ನ ವಾಪಸ್ ಕರೆಸಿ ಒಂದು 5 ಕ್ಯಾಮ್ರಾದಲ್ಲಿ ಅವ್ರನ್ನ ರೆಕಾರ್ಡ್ಸ್ ಮಾಡಿಸಿ, ಅಂದರೆ ಅಷ್ಟು ಸೆನ್ಸ್ ಆಫ್ ಹ್ಯೂಮರ್ ಇರುವಂಥ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ಕಲಾವಿದನಿಗೂ ಸಿಗಬೇಕಾದಂಥ ಜಸ್ಟಿಫಿಕೇಶನ್ ಸಿಗಬೇಕು ಅನ್ನೋಂಥ ನಿಟ್ಟಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ ಅಂದರು. ಈ ಥರದ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ಸುದೀಪ್ ಅವರಿಗೆ ಕೀಪ್ ಆನ್ ಅದು ಹಂಟ್ ಮಾಡ್ತಾರೆ ಸರ್, ಅದು ಯಾಕೆ ಅಂತ? ಪ್ರಶ್ನೆ ಸೀರಿಯಸ್ಲಿ ಸರ್, ಅಂದ್ರೆ ಒಂದು ಶಾರ್ಟ್ ಅಲ್ಲಿ ವಿಜಯ್ ಚಂಡೂರ್ ಅವ್ರದ್ದು ಬರೀ ವಾಯ್ಸ್ ಓವರ್ಲ್ಯಾಪ್ ಆಗಿ ಸಾಕಿತ್ತಂತೆ. ಬಟ್ ಅವ್ರು ಮುಗಿಸಿ ಕ್ಯಾರವನ್ ಹೋದ ತಕ್ಷಣ ಪುನಃ ನೀವು ಅವ್ರನ್ನ ಕರೆಸಿ 5 ಡೈಮೆನ್ಷನ್ ಅಲ್ಲಿ ಕ್ಯಾಮ್ರಾದಲ್ಲಿ ಅವ್ರನ್ನ ಕ್ಯಾಪ್ಚರ್ ಮಾಡೋ ತರ ಆಗಿ ಅದನ್ನ ಡಬ್ಬಿಂಗ್ ಅಲ್ಲಿ ಬಂದಾಗ ಅವರು ಸಕ್ಕ ಸೆಲೆಬ್ರೇಟ್ ಮಾಡಿರಂತೆ. ಈ ತರದ ಸೆನ್ಸ್ ಆಫ್ ಹ್ಯೂಮರ್ ನಮ್ಗಳಿಗೆ ಗೊತ್ತಾಗಲ್ಲ, ಇವನ್ ಕೆಲವು ಡೈರೆಕ್ಟರ್ಗಳಿಗೆ ಗೊತ್ತಾಗಲ್ಲ, ಬಟ್ ಅದು ಸುದೀಪ್ ಅವರು ಅದನ್ನ ನೀಟಾಗಿ ಹ್ಯಾಂಡಲ್ ಮಾಡಿ ನಮಗೆ ಕೊಡ್ಬೇಕಂತ ಜಸ್ಟಿಫಿಕೇಶನ್ ಕೊಟ್ರು ಅಂತಂದ್ರು ಸರ್. ಈ ತರದ ಕನ್ವಿಕ್ಷನ್ ಸುದೀಪ್ ಅವ್ರಲ್ಲಿ ಕೀಪ್ ಆನ್ ಅದು ಮಾಡ್ತಾ ಇರುತ್ತೆ. ಇದಕ್ಕೊಂದು ಸ್ಟ್ರಾಂಗ್ ರೀಸನ್ ಏನು ಸರ್? ನನಗೆ ನೀವು ಹೇಳಿರೋ ಶಾರ್ಟ್ ಆ್ಯಕ್ಷನ್ ನನಗೆ ನೆನಪು ಬರ್ತಾ ಇಲ್ಲ, ಯಾವುದು ತೈಲ ನನಗೆ ನೆನಪು ಬರ್ತಾ ಇಲ್ಲ. ಬಟ್ ಆನ್ ಸೆಟ್ಟಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ. ಪ್ರತಿಯೊಬ್ಬರದ್ದು ಒಂದು ಪಾತ್ರ ಕಾರಣ ಇರೋದಕ್ಕೆ ಬರೆದಿರ್ತೀವಿ ನಾವು ಕಥೆಯಲ್ಲಿ. ಅದು ಸರಿ ಬಂದ್ರೇ ಸಿನಿಮಾ. ಎಲ್ಲರೂ ಅವ್ರವ್ರದ್ದು ಕರೆಕ್ಟಾಗಿ ಬರಬೇಕಾಗುತ್ತೆ. ಅದರಲ್ಲಿ ಏನಾಗುತ್ತೆ, ಕ್ಯಾಪ್ಚರಿಂಗ್ ಅಂತ ಬಂದಾಗ
ಸಪೋಸ್ ಇವಾಗ ಏನಾಗಿದೆ 1 ನೈಟ್ ಇರೋದ್ರಿಂದ ಎವ್ರಿಥಿಂಗ್ ಇಸ್ ಲಿಂಕ್ಡ್. ಸೊ ಅದು ಬೇಕಾಗುತ್ತೆ ಸಮ್ಟೈಮ್ಸ್. ಇವಾಗ ಅವ್ರು ಎಲ್ಲೋ ಡೈಲಾಗಿಗೆ ಇಲ್ಲಿ ಫೋನಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರು ಅದು ಹೇಗೆ ಯಾವ ಸ್ಪೀಡಲ್ಲಿ ಮಾತಾಡಿರ್ತಾರೆ ತೋರಿಸ್ಬಿಡಿ ಇವ್ರಿಗೆ ಒಂದು ಸಲ, ಅದು ಕರೆಕ್ಟಾಗಿ ರಿಯಾಕ್ಟ್ ಮಾಡಲಿ ಇವರು. ಸೊ ಅವ್ರದ್ದೊಂದು ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ. ಸಮ್ಟೈಮ್ಸ್ ಸೆನ್ಸ್ ಆಫ್ ಹ್ಯೂಮರ್ ಕ್ಯಾನ್ ಬಿ ಡೈಲಾಗ್ ಟೈಮಿಂಗ್ ಇರ್ಬೋದು, ಕಟಿಂಗ್ ಟೈಮಿಂಗ್ ಇರ್ಬೋದು. ಸೊ ಡಿಪೆಂಡಿಂಗ್ ಆನ್ ದಟ್ ಐ ವುಡ್ ಹವ್ ಸಜೆಸ್ಟೆಡ್ ದಟ್ಸ್ ಅಬೌಟ್ ಇಟ್. ಸರ್ ಮ್ಯಾಕ್ಸ್ ಅಂದ್ರೆ ಏನು ಸರ್? ಸಿನಿಮಾ ನಿನ್ನೆ ಶಿವಣ್ಣ ಅವರು ಅಮೆರಿಕಾಗೆ ಹೊರಡೋ ಟೈಮಲ್ಲೂ ಸಹ ನಿಮ್ಮ ಸಿನಿಮಾಗೆ, ಮ್ಯಾಕ್ಸ್ ಸಿನಿಮಾಗಿರ್ಬೋದು, US ಸಿನಿಮಾಗಿರ್ಬೋದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಹೋದ್ರಿ. ಸೊ ನೀವು ಯಾವ ರೀತಿ ವಿಶಸ್ ಅನ್ನ ತಿಳಿಸ್ತೀರಾ ಶಿವಣ್ಣ ಅವರಿಗೆ? ಇಟ್ ಈಸ್ ದ ಲೀಸ್ಟ್ ವಿ ಕ್ಯಾನ್ ಡೂ ಅಲ್ಲ. ಅವರು ಫಸ್ಟ್ ಆಫ್ ಆಲ್ ಈಗ ನರ್ತಕಿ ಥಿಯೇಟ್ರಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಅಂದರೆ ಕಾರಣನೇ ಗೀತಕ್ಕ ಮತ್ತು ಶಿವಣ್ಣ. ಐ ಥಿಂಕ್ ದೇ ಲೆಫ್ಟ್ ಬೈರ್ತಿ ಬಂದು ರಂಗಲ್ಲಿ ಇನ್ನೂ 4-5 ಡೇಸ್ ಆದರೆ 50 ಡೇಸ್ ಆಗುತ್ತೆ. ಅದು ಥಿಯೇಟ್ರ್ ಕೂಡ ಅವ್ರು ಬಿಟ್ಕೊಟ್ರು ಈ ಸಿನಿಮಾಗೋಸ್ಕರ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ನನಗೆ ಗೀತಕ್ಕ ಆ್ಯಂಡ್ ಶಿವಣ್ಣಗೆ ಐ ಹ್ಯಾವ್ ದ ಸ್ಪೆಷಲ್ ವ್ಯಾಲ್ಯೂ ಇನ್ ಮೈ ಲೈಫ್, ಎಸ್ಪೆಷಲಿ ಗೀತಕ್ಕ. ಆ್ಯಂಡ್ ಅವ್ರ ಮನೆಗೆ ಹೋಗಿದ್ದು ನಾನು ಬಿಕಾಸ್ ಐ ಗಾಟ್ ಟು ನೋ ದ ಲಿವಿಂಗ್. ಆ್ಯಂಡ್ ಏನಂತೀರಿ, ಒಂದು ಶಿವಣ್ಣ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್ ಫಸ್ಟ್ ಆಫ್ ಆಲ್. ಅವರಿಗೆ ಕೆಲವು ಕಾಂಪ್ಲಿಕೇಶನ್ಸ್ ಆದಾಗ ಆ ಜಾಗದಲ್ಲಿ ಬೇರೆ ಯಾರೋ ಇದ್ದರೆ ಕುಗ್ಗೋಗ್ಬಿಡೋರು, ಡಿಪ್ರೆಷನ್ಗೆ ಹೋಗ್ಬಿಡೋರು. ಅವ್ರು ಇನ್ನೂ ಜೋಕ್ ಮಾಡಿಕೊಂಡು ಇನ್ನೂ ತಮಾಷೆ ಮಾಡಿಕೊಂಡು ಮಾತಾಡ್ತಾರಂದರೆ ಇಟ್ ಓನ್ಲಿ ಹೀ ಕ್ಯಾನ್ ಡೂ ಇಟ್, ಏನೋ. ಬಟ್ ಶಿವಣ್ಣಂಗೆ ಎಲ್ಲರ ಸಪೋರ್ಟ್ ಆ್ಯಂಡ್ ಪ್ರೇಯರ್ಸ್ ಇದ್ದೇ ಇದೆ. ಆ್ಯಂಡ್ ಈಸ್ ಅ ಪ್ಯಾಕೇಜ್ ಆಫ್ ಹೈ ವೋಲ್ಟೇಜ್ ಎನರ್ಜಿ. ಸೊ ನಾವು ಹೋಗಿ ಅವ್ರಿಗೆ ವಿಶಸ್ ಮಾಡಿದ್ವೋ ತಾವು ಅವ್ರ ಹತ್ರ ಹೋಗಿ ವಿಶಸ್ ತೊಗೊಂಬಂದ್ವೋ ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ. ಸೊ ಬಟ್ ಎರಡೂ ಆಗಿದೆ ಅಂತ ಅನ್ಕೋತೀನಿ ನಾನು. ಅದೇ ಸರ್, ಅವ್ರು ಓಡ್ಬೇಕಾದ್ರೆ ನಾನು ಅಲ್ಲೇ ಇದೆ. ಸೊ ಹೇಳ್ತಿದ್ರು ನಿಮ್ಮ ಬಗ್ಗೆ, ಸೊ ಒಳ್ಳೇದಾಗ್ಲಿ, ಕನ್ನಡ ಚಿತ್ರರಂಗ ಹಿಂಗೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕೇಳಿ. ಎಸ್ ಸರ್. ಥ್ಯಾಂಕ್ ಯು. ಮೈಕಿಲ್ಲ ಮಾತಾಡಿ. ಹಾಯ್ ಸರ್.